ಎಸ್.ಎಲ್. ಭೈರಪ್ಪನವರು ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ. ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು. ತನ್ನ ಬರವಣಿಗೆಯಲ್ಲಿ, ತನ್ನ ಮಾತಿನಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಹೊರಹಾಕ್ತಾ ಇದ್ರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು. ಅವರು ಎಂದೂ ಬೀಗಲಿಲ್ಲ, ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ. ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು. ಅಂತ ಒಬ್ಬ ಚಿಂತಕನನ್ನ ನಮ್ಮ ರಾಜ್ಯ ಕಳ್ಕೊಂಡಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಭರಿಸುವಂತ ಶಕ್ತಿ ಕೊಡಲಿ. ಅವರ ಪ್ರೇರಣೆ, ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು. ಅದರಂತೆ ನಡೆಯುವಂತ ಒಂದು ದಾರಿಯನ್ನ ನಮಗೆ ಅವರು ಮಾರ್ಗದರ್ಶನ ಮಾಡಲಿ, ಎಲ್ಲೇ ಇದ್ರು ಕೂಡ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀನಿ. ಎಸ್.ಎಲ್. ಭೈರಪ್ಪನವರು ಒಬ್ಬ ರಾಷ್ಟ್ರವಾದಿ ಚಿಂತನೆಯ ಲೇಖಕ. ತನ್ನ ಆಶಯಗಳು ದೇಶದ ಪರವಾಗಿ ಇರಬೇಕು ಅನ್ನುವಂಥದ್ದು ಅವರ ಅಪೇಕ್ಷೆ ಇತ್ತು. ತನ್ನ ಬರವಣಿಗೆಯಲ್ಲಿ, ತನ್ನ ಮಾತಿನಲ್ಲಿ, ಎಲ್ಲ ಸಂದರ್ಭದಲ್ಲಿ ಕೂಡ ದೇಶದ ಚಿಂತನೆಯನ್ನೇ ಅವರು ಹೊರಹಾಕ್ತಾ ಇದ್ರು. ಪದ್ಮಶ್ರೀ, ಪದ್ಮಭೂಷಣ, ಸರಸ್ವತಿ ಸಮ್ಮಾನ್, ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಗಳು, ಹೀಗೆ ಬೇರೆ ಬೇರೆ ಪ್ರಶಸ್ತಿಗಳು ಅವರಿಗೆ ಬಂದರು. ಅವರು ಎಂದೂ ಬೀಗಲಿಲ್ಲ, ಎಂದೂ ದೊಡ್ಡವರು ಅಂತ ತೋರಿಸ್ಕೊಳ್ಳಿಲ್ಲ. ಒಬ್ಬ ಜನಸಾಮಾನ್ಯರ ಹಾಗೆ ಬದುಕಿದ್ರು. ಅಂತ ಒಬ್ಬ ಚಿಂತಕನನ್ನ ನಮ್ಮ ರಾಜ್ಯ ಕಳ್ಕೊಂಡಿದೆ. ಕನ್ನಡ ಸಾಹಿತ್ಯ ಲೋಕಕ್ಕೆ ತುಂಬಲಾರದ ನಷ್ಟ ಆಗಿದೆ. ಭರಿಸುವಂತ ಶಕ್ತಿ ಕೊಡಲಿ. ಅವರ ಪ್ರೇರಣೆ, ಅವರ ಇಚ್ಛೆ ದೇಶಭಕ್ತಿಯದ್ದಾಗಿತ್ತು. ಅದರಂತೆ ನಡೆಯುವಂತ ಒಂದು ದಾರಿಯನ್ನ ನಮಗೆ ಅವರು ಮಾರ್ಗದರ್ಶನ ಮಾಡಲಿ, ಎಲ್ಲೇ ಇದ್ರು ಕೂಡ ಅನ್ನುವಂಥ ಪ್ರಾರ್ಥನೆಯನ್ನ ನಾನು ಮಾಡ್ತಾ ಇದ್ದೀನಿ. ಅವರಿಗೆ ತುಂಬ ಹೃದಯದ ಶ್ರದ್ಧಾಂಜಲಿಯನ್ನ ಸಲ್ಲಿಸ್ತಾ ಇದ್ದೀನಿ. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.